ಸುಖಿನೋ ಭವಂತು ಭಗವಂತ ಜಗದಳವು ನನಗ್ ಕೊಡಪ್ಪ, ಜಗದಳವೇನು ನನಗ್ ಕೊಡು, ಜಗ ನಕ್ಕೂತಿರುವಂಗ ಮಾಡು ಅನ್ನುವಂತ ಒಂದೇ ಒಂದು ಶಬ್ದ ನಿಮ್ಮ ಬಾಯೊಳಗೆ ಬಂದ್ರೆ, ಜಗತ್ತಿನ ಒಳಿತಿಗಾಗಿ ನೀವು ದೇವನನ್ನ ಪ್ರಾರ್ಥನೆ ಮಾಡಿದ್ರೆ ನೀವು ನಿಮ್ಮ ಒಳಿತಿಗೆ ಏನು ಕೇಳೋದು ಬೇಡ. ಆ ಅಯ್ಯಪ್ಪ ಸ್ವಾಮಿ ಕಣ್ಣು ಮುಚ್ಚಿಕೊಂಡು ಕೂತಿಲ್ಲ, 48 ದಿನ ಸೇವಾ ಮಾಡ್ಯಾನ, 48 ದಿನಗಳ ಪರ್ಯಂತರ ಕೂಡ ತನ್ನ ಸ್ವಾರ್ಥಕ್ಕಾಗಿ ಏನು ಮಾಡಿಲ್ಲ, ಸಮಾಜಕ್ಕಾಗಿ ಕೇಳ್ಯಾನ, ಧರ್ಮಕ್ಕಾಗಿ ಕೇಳ್ಯಾನ. ಇವನಿಗೆ ನಾನು ಕಾಪಾಡ್ತೀನಿ ಅಂತ ಅಯ್ಯಪ್ಪ ಸ್ವಾಮಿ ಕಾಪಾಡ್ತಾ ಇರ್ತಾನೆ. ನಿಮ್ಮ ಸಾಮಾನ್ಯದ ಮಾತ್ರ ನೀವೆಲ್ಲ ಕರಿ ಬಣ್ಣದ ಬಟ್ಟೆ ಹಾಕಿರಿ. ಕರಿ ಬಣ್ಣ ಈ ನವಗ್ರಹಗಳೊಳಗೆ ಯಾರು ಬಣ್ಣ ಇದೆ ಅಂತ ತಿಳ್ಕೊಂಡು ಕೇಳಿದ್ರೆ ಶನಿದೇವನ ಬಣ್ಣ ಇದು. ಈ ಕರಿ ಬಣ್ಣ, ಕರಿ ವಸ್ತ್ರ ಶನಿದೇವನ ಬಣ್ಣ ಇದು. ಒಂದ್ಸಲ ಅಯ್ಯಪ್ಪ ಆಮೇಲೆ ಶನಿದೇವ ಇಬ್ರು ಮಾತಾಡ್ಕೊಂಡು ಗೊತ್ತಾಗ ಒಂದು ಥರದ ಚರ್ಚೆ ಆಗ್ತದೆ. ಎಂತ ಚರ್ಚೆ ಅಂದ್ರೆ ನಿಮ್ ಬಗ್ಗೆನೇ ಚರ್ಚೆ ಆಗ್ತಾ ಇರ್ತದೆ. ಜೀವನದೊಳಗೆ ಶನಿ ಕಾಲ ಬಹಳ ದೊಡ್ಡದು. ಹುಟ್ಟಿದ ಪ್ರತಿಯೊಬ್ಬರಿಗೂ ಕೂಡ ಶನಿಯ 7.5 ಕಾಲವೇ ಬಿಟ್ಟಿಲ್ಲ. ಆ ಶನಿ 7.5 ಅಂದ್ರೆ ಹೆಂಗಿರ್ತದೆ ಅಂತ ಹೇಳಿದ್ರೆ 7.5 ವರ್ಷದೊಳಗೆ ಒಂದು ಸಲರೇ ಪ್ರಯಾಣದಾಗ ಉಳಿಸ್ತಾರೆ, ಒಂದು ಸಲರೇ ಬರಿ ಬೈಲಿ ಮಲಗಿಸ್ತಾರೆ, ಒಂದು ಸಲರೇ ಉಪವಾಸ ಇರ್ತದೆ. ಅಂತ 7.5 ಇರ್ತದೆ. ಆ ಶನಿದೇವ ಅಯ್ಯಪ್ಪ ಸ್ವಾಮಿ ಇಬ್ರು ವಾಚಾಮ ಗೋಚರವಾಗಿ ಮಾತಾಡ್ಕೊಂಡು ಕೂತಾಗ ಅಯ್ಯಪ್ಪ ಸ್ವಾಮಿ ಕೇಳ್ತಾನೆ ಶನಿದೇವನಿಗೆ, ಅಪ್ಪ ಶನಿದೇವ ಎಂತವಪ್ಪ ನೀನು, ನಿನ್ನ ಕೂರು ದೃಷ್ಟಿ ನಮ್ಮ ಅಯ್ಯಪ್ಪ ಮಾಲಾಧಾರಿಗಳ ಮ್ಯಾಗ ನೀ ಬಿಡ್ಲಕ್ ಹೋಗ್ಬೇಡ. ಅವ ಶನಿ ಅಂತಾನ, ಇಲ್ಲ ನನಗೆ ಯಾರು ಹೊತ್ತಿಲ್ಲ, ಜಗತ್ತಿನೊಳಗೆ ಯಾರ್ಯಾರು ಹುಟ್ಟಿ ಬಂದಾರೋ ಎಲ್ಲರ ರಾಶಿ ಕುಂಡಲಿ ಒಳಗೆ ನಾ ಎಲ್ಲೆಲ್ಲಿನ ಜನ್ಮ ಕುಂಡಲಿ ಒಳಗೆ ಅದಕ್ಕೆ ತಕ್ಕಂಗ ನಾ ಎಲ್ಲರಿಗೂ ಕೂಡ ನ್ಯಾಯ ಅನ್ಯಾಯ ಕಕ್ಕಡಿ ಒಳಗೆ ತೂಗಿ ಅವ್ರಿಗೆ ಶಿಕ್ಷೆ ಕೊಡೋನಿ ಅಂತ ತಿಳ್ಕೊಂಡು ಹೇಳ್ತಾನೆ. ಅವಾಗ ಅಯ್ಯಪ್ಪ ಸ್ವಾಮಿ ಕೇಳ್ತಾರೆ, ನಿನ್ನ 7.5 ಶನಿ ಅಂತಾರಲ್ಲ, ಅವಾಗ ಏನು ಶಿಕ್ಷೆ ಕೊಟ್ಟಿರ್ತೀನಿ ನೀನು? ಅವಾಗಂತ ಶನಿದೇವ, ನನ್ನ 7.5 ಅಂದ್ರೆ ಎಂತ ಶಿಕ್ಷೆ ಕೊಟ್ಟಿರ್ತೀನಿ ತಿಳ್ಕೊಂಡು ಕೇಳಿದ್ರೆ, ಇರಾಕ್ ಸರಿಯಾದ ಮನೆ ಇಲ್ಲ, ಮಲ್ಕೊಳ್ಳಕ ಮನ್ಸಿಲ್ಲ, ಕಾಲಾಗ ಕಾಲ್ಬರಗಳಿಲ್ಲ, ಊಟಕ್ಕೆ ಇನ್ನೊಬ್ರು ಮಾಡುವಂಗಿಲ್ಲ, ದಾನ ಮಾಡ್ಕೊಂಡು ದಾನ ತಿನ್ನಬೇಕು, ಅಂತ ಒಂದು ಕಣ್ಣೀರಿನ ಸ್ನಾನ ಮಾಡಬೇಕು, ಅಂತ ಒಂದು ಕಠಿಣವಾದ ಶಿಕ್ಷೆಯನ್ನ ಅವರಿಗೆ ಕೊಟ್ಟಿರ್ತೀನಿ. ಅಯ್ಯಪ್ಪ ಸ್ವಾಮಿ ಅಂತಾನೆ, ನೀನು 7.5 ಇದ್ದಾಗ ಇಂಥ ಏನು ಶಿಕ್ಷೆ ಕೊಡ್ತೀಯಲ್ಲ, ನನ್ನ ಶಿಷ್ಯರೇನಾದರೆ ಒಂದು ಮಂಡಲದ ಪರ್ಯಂತರವಾಗಿ ಬರಿಗಾಲಿಂದ ನಡೀತಾರೆ, ಬರಿ ಮೇಲೆ ಇರ್ತಾರೆ, ತಣ್ಣೀರಿನ ಸ್ನಾನ ಮಾಡ್ತಾರೆ. ತಣ್ಣೀರಿನ ಸ್ನಾನ ಮಾಡೋದಲ್ಲದೆ ಗಾಳಿ ದಿಂಬು ಯಾವುದು ಇಲ್ಲದೆ ಬರೀ ನಲ್ಲಿ ಮೇಲೆ ಬಂದ್ಕೊಳ್ತಾರೆ. ಈ ಏನು 7.5 ಶನಿಯಾಗಿ ಕಾಡ್ತಾ ಇದ್ದಾಗ ಕಷ್ಟ ಆಗ್ಬಿಡ್ತಿದ್ದೋ ಆ ಕಷ್ಟ ನನ್ನ ಸೇವಾದಾರಿಗಳು ಮಾಲಾಧಾರಿಯಾದ 48 ದಿನ ಮಾಡ್ತಾರಪ್ಪ. ಅದಕ್ಕೆ ನಿನಗೊಂದು ವಿನಂತಿ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಯಾರು ನನ್ನ ಸೇವೆಯನ್ನು 48 ದಿನಗಳ ಪರ್ಯಂತರ ಮಾಡ್ಯಾರೋ ಅವರೆಲ್ಲರ ಮೇಲೆ ನಿನ್ನ ವಕ್ರ ದೃಷ್ಟಿ ಬೀಳಾರ್ದಂಗೆ ಅವರಿಗೆ ರಕ್ಷಣೆ ಮಾಡಬೇಕು ಅಂತ ಅಯ್ಯಪ್ಪ ಸ್ವಾಮಿ ಕೇಳ್ತಾನೆ. ಅಂದ್ರೆ ನೀವು ಮಾಲಾಧಾರಿಗಳಿದ್ದವರಿಗೆ ಶನಿ ಕಾಟ ಇಲ್ಲ. ಯಾಕಂದ್ರೆ ಶನಿ ಕೊಡ್ಬೇಕಾಗಿದೆ ಏನು ಕಷ್ಟ ಕೊಡ್ತಿದ್ದೋ ಆ ಕಷ್ಟವನ್ನ ನೀವು ಈ ಸಂದರ್ಭದೊಳಗೆ ಅನುಭವಿಸಿರ್ತಾರಂತ. ಕಷ್ಟ ಅಂದ್ರೆ ಸೇವಾರಮಣೆ ಮಾಡಿರಿ ನೀವು, ಮನದೊಳಗೆ ಯಾವುದೇ ಆಸೆ ಇಲ್ಲ, ಆಕಾಂಕ್ಷೆ ಇಲ್ಲ, ಕೇವಲ ಅಯ್ಯಪ್ಪನ ಸೇವೆ, ಅಯ್ಯಪ್ಪನ ಧ್ಯಾನ, ಅಯ್ಯಪ್ಪನಿಗಾಗಿ ಈ ಜೀವನ ಮುಡುಪು ಅನ್ನುವಂಥದ್ದು 48 ದಿನ ನಿಮ್ಮ ಮನದೊಳಗೆ ಭಾವನೆ ಆಗಲ್ಲ. ಈ ಭಾವ ಸದಾ ಕಾಲ ಇರಬೇಕು. ಎಲ್ಲ ಮೆಟ್ಲು ಕಾಣಿಸ್ತೇವೆ ಮಾಡಿದ್ದು ಗುರುಸಂಗ ಹೌದಲ್ಲ, ಒಂದು ಕಡೆ ಮಾಡಿದ್ದು 18 ಮೆಟ್ಟಿಲು, 18 ಮೆಟ್ಟಲು 18 ದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡಿರಿ. ಈಗೆಲ್ಲ ಹೆಂಗ್ ಅನ್ಸಕತ್ತದ ನಮಗೆ ತಿಳ್ಕೊಂಡು ಕೇಳಿದ್ರೆ, ಇದು ಪ್ರತಿ ವರ್ಷ ಮಾಡಿರಿ ನೀವು. ಆದ್ರೆ ಕರೆದಿದ್ದು ನನಗೆ ಕರೆದಿದ್ದು ಇದೇ ವರ್ಷ. ವರ್ಷನೂ ಶಂಕರದವ್ರು ಇದ್ದಾಗ ಹೇಳುತ್ತಿದ್ರು, ಕೇಳುತ್ತಿದ್ರು, ಕರೀತಿದ್ರು ಅಂತಂದ್ರೆ ನಮಗೆ ಬರಕ್ಕಾಗಿದ್ದಿಲ್ಲ. ಈ ವರ್ಷ ಅಜ್ಜಾರ್ ಇಲ್ಲ, ಅಯ್ಯಪ್ಪನ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ತಿಳ್ಕೊಂಡು ಅಂದಾಗ ಆಯ್ತು ಬುದ್ಧಿ ಬರ್ತೀನಿ ಅಂತ ತಿಳ್ಕೊಂಡು ಅವ್ರ ಮಾತಿಗಂತ ನಾನು ಎದುರು ಆಡೋದಿಲ್ಲ. ಅವ್ರು ಯಾವ್ದಾ ಪರಿಸ್ಥಿತಿ ಒಳಗೆ ಬರಬೇಕಂದಾಗ ಕೂಡ ನಾನು ಓಡೋಡಿ ಬರ್ತಾ ಇರ್ತೀನಿ. ಇಲ್ಲಿ ಬರೋದಾಗ ನಾ ಏನು ಅಯ್ಯಪ್ಪನ ಕಾರ್ಯಕ್ರಮ 4 ಮಂದಿ ಕೂಡಿರ್ತಾರ ಮಾಡ್ತಾರ ಹೀಗೆ ತಿಳ್ಕೊಂಡು ಬಂದಿದ್ದೆ. ಇಲ್ಲಿ ಬಂದು ನೋಡಿದ್ರೆ ಬಹಳ ಅದ್ಭುತ ಅನಿಸ್ತದೆ. ಹೆಂಗಾಗಿ ಅದನ್ನ ತಿಳ್ಕೊಂಡು ಕೇಳಿದ್ರೆ, ಅಯ್ಯಪ್ಪ ಸ್ವಾಮಿಯ 18 ಮೆಟ್ಟಲುಗಳನ್ನ ಯಾರು ಇರ್ತಾರೋ ಗುರುಸ್ವಾಮಿಗಳು ಇರ್ತಾರೋ, ನೀವು ಎಲ್ಲರೂ ಇರ್ತೀರಿ, ಹೋದಾಗ ಎಲ್ಲರೂ ಇರ್ತೀರಿ ಹೌದಲ್ಲ.
ನೀವೆಲ್ಲ ಹೋಗಿ ಈ 48 ದಿನ ಕಷ್ಟಪಟ್ಟು ಸೇವೆ ಮಾಡಿ ಅಯ್ಯಪ್ಪ ಸನ್ನಿಧಾನದ 18 ಮೆಟ್ಟದನ್ನು ನೀವು ಆದಿ ಹೋಗಿ ಏರಿದ್ರೆ ಅಜ್ಜರ ನಾವೇನಾಗ್ಯದ ಅಂತ ತಿಳ್ಕೊಂಡು ಕೇಳಿದ್ರೆ ಇಲ್ಲಿ ನಾವು 18 ಮೆಟ್ಟಲು ಅಯ್ಯಪ್ಪನ ದರ್ಶನ ಮಾಡಿದಾಗ ಅನ್ಸ್ಬಿಟ್ಟಾಗತ್ತವ ನಮಗೆ. ನೀವೆಲ್ಲರನ್ನ ಕಂಡಾಗ ಆಮೇಲೆ ನೀವೆಲ್ಲ ಮಾಲಾಧಾರಿಗಳು ನೀವು ಬಂದು ನಮಸ್ಕಾರ ಮಾಡಕಂತ ನಮ್ಗೆ ಸಂಕೋಚ ಆಗತ್ತದ. ಯಾಕಂತ ತಿಳ್ಕೊಂಡು ಕೇಳಿದ್ರೆ ನೀವೆಲ್ಲ ಬರೀ ಮನುಷ್ಯರಲ್ಲ, ನೀವು ಬರೀ ನಿಮ್ಮ ಹೆಸರೇನವ ಕಲ್ಲಪ್ಪ ಮಲ್ಲಪ್ಪ ನಿಂಗಪ್ಪ ನಿಂಬೆಪ್ಪ ನೀವು ಅಲ್ಲಿ 48 ದಿನ ನಿಮ್ಮೊಳಗೆ ಅಯ್ಯಪ್ಪ ಅದನ ಕಣದಲ್ಲಿ ಕೂಡ ಅಯ್ಯಪ್ಪ ತುಂಬಿಕೊಂಡಿರ್ತಕ್ಕಂಥ ನೀವು ಸಾಮಾನ್ಯರು ಅಂತ ಯಾರೂ ಭಾವಿಸಬಾರ್ದು. ನೀವಷ್ಟೇ ಅಲ್ಲ, ಈ ಸುತ್ತಮುತ್ತಲಿನವರು ಗ್ರಾಮಸ್ಥರು ಬಹಳಷ್ಟು ಕಾಮೆಂಟ್ಗಳು ಕೇಳ್ತೀವಿ ನಾವು. ಹೊರಗಡೆ ಸಮಾಜದೊಳಗೆ ನಿಮ್ಮ ಬಗ್ಗೆ ಒಳ್ಳೆಯದು ಅಷ್ಟೇ ಮಾತಾಡ್ತಾರೆ, ಕೆಟ್ಟದ್ದು ಅಷ್ಟೇ ಮಾತಾಡ್ತಾರೆ ಹೊರಗಡೆ ಸಮಾಜದೊಳಗೆ. ಆ ಮಾತಾಡೋರು ಮಾತು ಒಂದು ಕಡೆ ಇರಲಿ. ನಾನು ಮಾತಾಡ್ತಕ್ಕಂಥ ಒಂದು ಮಾತು ಹೇಳ್ತೀನಿ, 48 ದಿನ ನೀವು ಮಾಡಿದ್ದನ್ನ ಯಾರು ನಿಮಗೆ ಮಾತಾಡ್ತಾರಲ್ಲ ಬರೀ 48 ಗಂಟೆ ಅವರು ಮಾಡಿ ತೋರಿಸಿದ್ರು ನಿಮಗಿಂತ ಶ್ರೇಷ್ಠರು ಅಂತ ನಾವು ಆಗೋದಿಲ್ಲ. ಆದ್ರೆ ನೀವೆಲ್ಲರಿಗೆ ಒಂದು ಕಳಕಳಿಯ ವಿನಂತಿ ನಂದೇನೋದನ್ನು ತಿಳ್ಕೊಂಡು ಕೇಳಿದ್ರೆ 48 ದಿನ ಹೆಂಗ ಅಯ್ಯಪ್ಪ ಸ್ವಾಮಿಗೆ ವಿಧೇಯಕರಾಗಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡಿದ್ದೀರೋ ಅದೇ ರೀತಿ ಉಳಿದ ಈ 48 ದಿನ ಬಿಟ್ಟು ಒಂದು ವರ್ಷದ ಏನು ದಿನಗಳು ಉಳಿದವ ಆ ಉಳಿದ ದಿನಗಳನ್ನ ನಿಮ್ಮ ಕುಟುಂಬಕ್ಕೆ ವಿಧೇಯರಾಗಿ ನೀವು ಇದ್ಕೊಂಡ್ರಿ ಅಂತಂದ್ರೆ ನಿಮ್ಮ ಬದುಕು ಬಂಗಾರ ಆಗ್ತದೆ ಅನ್ನೋದ್ರಿಗೆ ಎರಡು ಮಾತಿಲ್ಲ. ಮತ್ತ ಮನ್ಯಾಗಲ್ಲಿ ಅವುಗ ಅಪ್ಪಗ ಹೆಂಡ್ರು ಮಕ್ಕಳು ಬಂದು ಒಳಗ ಅವೆಲ್ಲರೂ ಕಾಲ ಕಸ ಮಾಡಿ ಬಂದು ನೀವು ಒಂದು ಮಂಡಲ ಏಸ ಮಂಡಲ ಪೂಜಾ ಮಾಡೋದನ್ನು ಈ ಪೂಜೆ ವ್ಯರ್ಥ ಅನಿಸ್ಬೇಕಾಗ್ತದೆ. ನಿಮಗೆ ಹೇಳ್ತೀನಿ ನಾನು, ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ. ಯಾಕಂದ್ರೆ ನೇರವಾಗಿರ್ತಕ್ಕಂಥ ಮಾತು ನಾನು. ಯಾಕ ನೀವು ಮನೆಯೊಳಗಿರ್ತಕ್ಕಂಥ ತಾಯಿ ತಂದೆ ಜೀವಂತ ದೇವರು ಅಂತಾರೆ. ಒಳ ಹುಟ್ಟಿದವರು ಬಂದು ಒಳಗೆ ಅದು ಒಂದು ಕುಟುಂಬ ತಂದಾಗ ಆ ಕುಟುಂಬದ ಸದಸ್ಯರಿಗೆ 40 ನೀವು ಸುಮ್ಮನೆ ಬಿಟ್ಬಿಟ್ಟಾರ. ಅವರು ಮಾಲಿ ಹಾಕಿ ನನ್ನ ಮಗ ಹೋಗಿ, ಮಾಲಿ ಹಾಕಿ ನನ್ನ ಗಂಡ ಹೋಗಿ, ಮಾಲಿ ಹಾಕಿ ನಮ್ಮ ಮಣ್ಣ ಹೋಗಿ, ಮಾಲಿ ಹಾಕಿ ನಮ್ಮ ತಮ್ಮ ಹೋಗಿ ಅಂತ ತಿಳ್ಕೊಂಡು ಈ 48 ನಿಮಗೇನೋ ಅನುಕೂಲ ಮಾಡಿ ಕೊಟ್ಟಾರೋ ಮುಂದೆ ವರ್ಷ ಪರ್ಯಂತರನು ಕೂಡ ನೀವು ಕುಟುಂಬಕ್ಕೆ ವಿಧೇಯಕರಾಗಿ ಒಳ್ಳೆಯ ಮಕ್ಕಳು ಅನಿಸ್ಕೋರಿ. ಮಾಲಿ ಹಾಕೊಂಡಿದ್ದಕ್ಕೂ ನನ್ನ ಮಗ ಶುದ್ಧ ಆಗಿಬಿಟ್ಟಪ್ಪ, ನನ್ನ ಮಗ ಪವಿತ್ರ ಆಗಿಬಿಟ್ಟ, ನಮ್ಮ ಅಣ್ಣ ಪವಿತ್ರ ಆದ, ನನ್ನ ಗಂಡ ಪವಿತ್ರ ಆದ, ನನ್ನ ತಮ್ಮ ಪವಿತ್ರ ಆದಂತ ಒಂದು ಪವಿತ್ರವಾಗಿರ್ತಕ್ಕಂಥ ಮಾತು ನಿಮ್ಮ ಬಗ್ಗೆ ನಿಮ್ಮ ಮನ್ಯಾಗ ಬಂತು ಅಂದಾಗ ನೀವು ಮಾಲೆ ಹಾಕಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ. ಬಂಧುಗಳೇ, ಬಹಳಷ್ಟು ಹೊತ್ತು ಮಾತಾಡೋದು ಬೇಡ ಇಲ್ಲಿ. ಯಾಕಂದ್ರೆ ಅಯ್ಯಪ್ಪ ಸ್ವಾಮಿಯ ಚರಿತ್ರೆ ಬಹಳ ದೊಡ್ಡದಾದ ಚರಿತ್ರೆ ಇದೆ. ಜಗತ್ತಿಗೆ ಬಂದಿರತಕ್ಕಂಥ ಕಂಟಕವನ್ನ ದೂರ ಮಾಡೋದಕ್ಕೆ ಅವಕಾಶ ಬಂದಿರತಕ್ಕಂಥ ಜಗತ್ತಿಗೆ ಏನು ಸಂಕಷ್ಟ ಬಂದಿತ್ತೋ ಆ ಸಂಕಷ್ಟವನ್ನು ದೂರ ಮಾಡೋದಕ್ಕೆ ಅವಧಾನ ವ್ಯಕ್ತಿ ಬಂದಿರತಕ್ಕಂಥ ಆತ ಅದನ್ನ ಆತನ ಸೇವೆ ನೀವೆಲ್ಲರೂ ಕೂಡ ಮಾಡಕತ್ತೀರಿ. ನಿಮ್ಮೆಲ್ಲರಿಗೂ ಕೂಡ ಆ ಅಯ್ಯಪ್ಪ ಸ್ವಾಮಿ ಒಳ್ಳೆಯದು ಮಾಡಲಿ, ನಿಮ್ಮೆಲ್ಲರಿಗೂ ಇನ್ನಷ್ಟು ಹೆಚ್ಚಿನ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಿರಿ ಸಂಪದ ಸುಖವನ್ನ ಕೊಟ್ಟು ಆತ ಕಾಪಾಡಿ ಅಂತ ತಿಳ್ಕೊಂಡು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಯಾವ ಧಾನ್ಯ ರೂಪದೊಳಗೆ, ಧನ ರೂಪದೊಳಗೆ, ಯಾವ ರೂಪದೊಳಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಯಾರು ಸಹಾಯ ಸಹಕಾರ ದಾನ ಧರ್ಮಾದಿಗಳನ್ನು ಮಾಡಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಅಯ್ಯಪ್ಪ ಸ್ವಾಮಿ ಈ ಯಾವ್ದಾದ್ರು ನೀವು ಕೊಟ್ರಿ ಅಂದ್ರೆ ದೇವರು ನಿಮ್ಗೆ ಇಟ್ಟುಕೊಳ್ಳೋದಿಲ್ಲ. ಈಗ 10,000 ಕೊಟ್ಟವ್ರಿಗೆ ಲಕ್ಷ ಗಟ್ಟಲೆ ಕೊಡ್ತಾರ, ಲಕ್ಷ ಕೊಟ್ಟವ್ರಿಗೆ ಕೋಟಿ ಗಟ್ಟಲೆ ಕೊಡ್ತಾನ, 15 ರೂಪಾಯಿ ಕೊಟ್ಟಂಗೂ 1000 ರೂಪಾಯಿ ಕೊಡ್ತಾನೆ ಭಗವಂತ. ಅಂತ ಶಕ್ತಿ ಅವನಲ್ಲದ ಈ ಸೇವೆಯನ್ನು ಮಾಡತಕ್ಕಂಥ ಎಲ್ಲರಿಗೂ ಕೂಡ ಭಗವಂತ ಉತ್ತರೋತ್ತರವಾಗಿ ಆಯುಷ್ಯಾಗಿ ಸಿರಿ ಸಂಪದ ಸುಖವನ್ನು ಕೊಟ್ಟು ಕಾಪಾಡಿ ತಿಳ್ಕೊಂಡು ಈ ವೇದಿಕೆ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಶುಭವನ್ನು ಕೋರಿ ನೀವೆಲ್ಲ ಬಹಳ ಹಂತವಾಗಿ ಇದೆಲ್ಲ ಮ್ಯಾಲ ಕೊಟ್ಟವರು ಮುಂದೆ ಬಹಳಷ್ಟು ಹಂತ ದಾಟಿ ಇಲ್ಲಿ ಬಂದಿರಿ. ನೀವು ಒಮ್ಮೆಗೆ ಇಲ್ಲಿ ಬರಕ್ಕೆ ಅವಕಾಶ ಇದೆ. ನಿಮ್ಮೊಳಗೂ ಕೂಡ ಬಹಳಷ್ಟು ಹಂತದವು. ಗುರುಸ್ವಾಮಿ ಅನ್ಸ್ಬೇಕಾಗಿತ್ತಂದ್ರೆ ಎಷ್ಟು ಮಂಡಲ ಪೂಜೆ ಮಾಡ್ಬೇಕಂತೀರಿ? ಎಷ್ಟು ವರ್ಷದಿಂದ ಶಬರಿಮಲೆ ಹೋಗಿ ನಾನು ಮಾಡ್ದಲ್ಲ, ಎಷ್ಟು ವರ್ಷ ಯಾತ್ರಾ ಮಾಡ್ಕೊಂಡು ಏನು ಪಡ್ಕೊಂಡು ನಾವು ಒಯ್ಯುವಂತ ಗಾಡಿನೂ ಪ್ರತಿ ವರ್ಷ ನಮ್ಮ ಜೊತೆ ಬರ್ತದೆ. ಸುಧಾರಿಸಬೇಕು, ಅದು ಬೆಳೆಸಬೇಕು, ಸುಧಾರಿಸಬೇಕು. ನೀವು ಸುಧಾರಿಸಿರಿ, ಮಾಲೆ ಹಾಕಿ ಒಳ್ಳೆಯವರ ಆಗಿರಿ ಅಂತ ತಿಳ್ಕೊಂಡು ಇನ್ನೊಬ್ಬರು ನಿಮ್ಮ ಬಗ್ಗೆ ಮಾತಾಡಕತ್ತರು ಅಂತಂದಾಗ ನಿಮ್ಮ ಪೂಜೆ ನಿಮ್ಮ ಸೇವೆ ಸಾರ್ಥಕ ಆಗ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಮಾಡಿ. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ, ಯಾರು ಅಯ್ಯಪ್ಪನ ಮಾಲೆ ಹಾಕಿರಲ್ಲ, ಅಯ್ಯಪ್ಪನ ಮಾಲೆ ಹಾಕುವಾಗ ಏನು ಸಂಕಲ್ಪ ಇಟ್ಕೋಬೇಡ.
ತಿಳ್ಕೋಬೇಕು. ನಾನು ಭಕ್ತಿ ಮಾಡಬೇಕು, ನಾನು ಸೇವೆ ಮಾಡಬೇಕು ಅನ್ನೋದಂತ ಒಂದೇ ಭಾವ ಇರಲಿ. ಬೇಡವ ಭಕ್ತ ಅನಿಸ್ಕೊಳ್ಳೋದಿಲ್ಲ, ಬೇಡಿಸ್ಕೊಳ್ಳವ ಭಗವಂತ ಅನಿಸ್ಕೊಳ್ಳೋದಿಲ್ಲ. ಇವತ್ತು ಸಂಕಲ್ಪ ಒಳ್ಳೆ ಸಂಕಲ್ಪ. ಏನಿದೆ ಸಂಕಲ್ಪ ಅಂದ್ರೆ ನನ್ನನ್ನ ಮೊದಲು ಮಾಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಸ್ವಾಮಿ ಅಂತ ತಿಳ್ಕೊಂಡು ಮಾಲೆ ಹಾಕಿ ನಿಮಗೂ ಒಳ್ಳೇದು ಮಾಡ್ಕೊಂಡು ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡ್ತಾ ಇರ್ತಾನೆ ಅನ್ನುವಂಥ ಮಾತನ್ನ ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಕೂಡ ಹೇಳುತ್ತಾ, ಗುರುಸ್ವಾಮಿಗಳದರೆ ಆ ಎಷ್ಟೋ ಜನ ಅವ್ರ ಕಡೆಯಿಂದ ಉಪದೇಶ ತಗೊಂಡು ಹೋದ್ರಿ, ಮಾಲೆ ಹಾಕೊಂಡು ಹೋದ್ರಿ, ನಿಮ್ಮೆಲ್ಲ ಹಿರಿಕಿರಿಯ ಒಳಗೆ ಭಗವಂತ ಒಳ್ಳೆಯದನ್ನು ಮಾಡಿ ತಿಳ್ಕೊಂಡು